ನಮಸ್ತೆ ಗೆಳೆಯರೆ. ಇವತ್ತು ನಿಮ್ಗೊಂದು ಅದ್ಭುತ ವಿಶೇಷ ವಿಚಾರವನ್ನ ಬೆಂಗಳೂರಲ್ಲಿ ತೋರ್ಸಕ್ ಬಂದಿದ್ದೀನಿ. ಇದೊಂದು ಆಯುರ್ವೇದದ ಒಂದು ನಿಜವಾದ ಅರ್ಥಗರ್ಭಿತವಾದ ಪ್ರದೇಶ. ಇದು ಅಂಜನಾಪುರ ಅಂತ ಕನಕಪುರದ ಹತ್ರ ಇದೆ. ಇಲ್ಲಿಗೆ ಬಂದಿದ್ವಿ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಈ ಅಂಜನಾಪುರದ ಒಂದು ಆಯುರ್ವೇದಿಕ್ ಶಾಲೆ ಶುಭಸ್ಪತಿ ಅಂತ ಎಷ್ಟು ಚೆನ್ನಾಗಿದೆ ಹೆಸರು ನೋಡಿ. ವನಸ್ಪತಿಯಲ್ಲಿ ಅವರು ಶುಭನ್ ಸೇರಿಸಿದ್ದಾರೆ, ಶುಭಸ್ಪತಿ ಅಂತ. ಆಯುರ್ವೇದದ ಮೂಲ ಅಶ್ವಿನಿ ಕುಮಾರರಿಂದ ಬರುತ್ತೆ. ಯಾರು ಅಶ್ವಿನಿ ಕುಮಾರರು? ಸೂರ್ಯದೇವ, ಭಾಸ್ಕರ, ಭಾನು, ಅರ್ಕ, ಮಿತ್ರ, ಎಂತಹ ಹೆಸರುಗಳ ಸಂಪನ್ನ ಅವನು. ಸವಿತ್ರ ಸೂರ್ಯ ನಾರಾಯಣ. ಅವನು ವರ್ಕೋಹಾಲಿಕ್. ಎಷ್ಟು ವರ್ಕೋಹಾಲಿಕ್ ಅಂದ್ರೆ ಅವನಲ್ಲಿ ಪ್ರಕಾಶ ಕೂಡ ಜಾಸ್ತಿ, ಸಿಕ್ಕಾಪಟ್ಟೆ ಪ್ರಕಾಶ. ಟೋಟಲ್ ಸೋಲಾರ್ ಸಿಸ್ಟಮ್ ಆಗಿದ್ದ ಅವನ ಪ್ರಕಾಶದಿಂದ. ಹತ್ರ ಹೋದ್ರೆ ಸುಟ್ಟೋಗೋರು, ದೂರ ಹೋದ್ರೆ ಕೊಳ್ತೋಗೋರು ಜನ. ಸೂರ್ಯನಿಂದ ಹತ್ರ ಹೋದ್ರೆ ಸುಟ್ಟೋಗೋರು, ದೂರ ಹೋದ್ರೆ ಕೊಳ್ತೋಗೋರು. ಇಷ್ಟು ಕಾರಣ ಯಾರು ಹತ್ರ ಹೋಗಕ್ ಆಗ್ತಿರ್ಲಿಲ್ಲ. ಆದ್ರೆ ವಿಶ್ವಕರ್ಮ ತನ್ನ ಮಗಳು ಸಂಜ್ಞಾದೇವಿನ ಕೊಟ್ಟು ಮದುವೆ ಮಾಡ್ತಾರೆ ಸೂರ್ಯನಿಗೆ. ಆ ಅಮ್ಮ ಹತ್ರ ಹೋಗ್ಬಿಡ್ತಾಳೆ. ಆ ಹತ್ತಿರ ಹೋದ ತಾಪಮಾನಕ್ಕೆ ತಡ್ಕೊಳಕ್ಕಾಗಲ್ಲ ಆ ಅಮ್ಮನಿಗೆ. ಯಪ್ಪ, ಸೂರ್ಯ ಬೇಡವೇ ಬೇಡ ಅಂತ ಹೇಳಿ, ಆದರೆ ಸೂರ್ಯನಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಆಗ ತನ್ನದೇ ಆದ ಪ್ರತಿರೂಪ ಛಾಯಾದೇವಿನ ಮಾಡಿಬಿಟ್ಟು ತನ್ನ ಮಕ್ಕಳನ್ನ ಅಲ್ಲಿ ಬಿಟ್ಬಿಟ್ಟು ಆ ಅಮ್ಮ ತವ್ರ ಮನೆಗೆ ಹೊಟ್ಟೋಗ್ತಾಳೆ. ತವ್ರ ಮನೇಲಿ ಹೇಳೋಂಗಿಲ್ಲ ಏನಕ್ಕೆ ಬಂದಿದ್ಯಾ ಅಂತ. ಸೂರ್ಯನಿಗೆ ಆ ಪ್ರಕಾಶ ತಡ್ಕೊಳಕ್ಕಾಗಲ್ಲ ಅಂತ ಅಪ್ಪನಿಗೆ ಹೇಳಿದಾಗ, ಅದಕ್ಕೆ ನಮ್ಮ ಭಯ ಬೀಳ್ತೀಯ ಅಂತ ಒಂದು ಸಿಸಲ್ ತಗೊಂಡೋಗ್ಬಿಟ್ಟು ಒಂದು 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 ಎಕ್ವಿಪ್ಮೆಂಟ್ ತಗೊಂಡೋಗ್ಬಿಟ್ಟು ಸೂರ್ಯನ ಚಿಸಲ್ ಮಾಡ್ತಾರೆ. ಆ ಸೂರ್ಯನ ಪ್ರಕಾಶ ಕಡಿಮೆ ಮಾಡ್ತಾರೆ. ಇಲ್ಲಾಂದ್ರೆ ಇವತ್ತು ನಾವ್ಯಾರು ಬದುಕಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತಹ ಪ್ರಕಾಶ. ಸೂರ್ಯನಿಗೆ ಒಂದ್ ದಿವಸ ಗೊತ್ತಾಗ್ಬಿಡುತ್ತೆ. ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕತೆ. ಆದ್ರೆ ಆ ಅಮ್ಮನಿಗೆ ಮತ್ತೆ ಮರಳಿ ಹೋಗು ಅಂತ ಹೇಳಿದ್ರೆ ಹೋಗಕ್ ಮನ್ಸಿಲ್ದೆ ಆ ಅಮ್ಮ ಯಾವುದೋ ಒಂದು ಹಿಮಾಲಯದ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಉಚ್ಚೈಶ್ರವಸ್ ಅಂತ ಒಂದು ಕುದುರೆ ಆಗಿ ಮಾರ್ಪಡ್ತಾಳೆ, ಬಿಳಿ ಕುದುರೆಯಾಗಿ. ಆಗ ಸೂರ್ಯ ಕೂಡ ಆಕೆಯನ್ನು ಹೋಲಿಸ್ಕೊಳ್ಳಕ್ಕೆ ತಾನೂ ಕುದುರೆ ಆಗ್ತಾನೆ ಆ ಕಥೆಯಲ್ಲಿ. ಆ ಕುದುರೆಗಳೆರಡು ಸೇರಿ ಹುಟ್ಟಿದ ಮಹಾನುಭಾವರೇ ನಮ್ಮೆಲ್ಲರ ಆರೋಗ್ಯಕ್ಕೆ ಕಾರಣ ಆಗಿರುವ ಆಯುರ್ವೇದ ಪತಿಗಳು, ವನಸ್ಪತಿಗಳು, ಅಶ್ವಿನಿ ಕುಮಾರರು. ಶುಭಸ್ಪತಿ, ವನಸ್ಪತಿ, ಏನಾದರೂ ಕರೀರಿ ಅವ್ರನ್ನ. ಆ ಅಶ್ವಿನಿ ಕುಮಾರರ ಒಂದು ಶ್ಲೋಕಾಧಾರಿತವಾಗಿ ಅವರ ರಥ, ರೆಕ್ಕೆಗಳು, 3 ಕುದುರೆಗಳು, ಅವರಪ್ಪನಿಗೆ 7 ಕುದುರೆಗಳು, 3 ಕುದುರೆಗಳು, ಅವರಿಬ್ಬರು ಜೊತೆಯಲ್ಲಿರ್ತಾರೆ. ನಕುಲ ಸಹದೇವರ ತಂದೆ ತಾಯಿಗಳು, ಅಯೋನಿಜರು, 3 ಸ್ತಂಭಗಳ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಇವರ ಆಸ್ಪತ್ರೆಯಲ್ಲಿ, ಶುಭಸ್ಪತಿ ಎನ್ನುವ ಆಸ್ಪತ್ರೆಯಲ್ಲಿ, ಈ ಆಯುರ್ವೇದದಲ್ಲಿ ಪ್ರಪ್ರಥಮ ಬಾರಿಗೆ ಅಶ್ವಿನಿ ಕುಮಾರರ ಪ್ರತಿಷ್ಠೆ ಮಾಡಿರೋದು ಕಂಡೆ. ನಿಮಗೂ ತೋರಿಸೋಣ ಅನ್ನಿಸ್ತು. ಧನ್ಯವಾದ. ಅಹೋರಾತ್ರ.